ಮುಂಗಾರಿನ ಮಳೆ ಹನಿಗಾಗಿ ಕಾದಿದೆ, ಬಿಸಿಲಿನ ಬೇಗೆಗೆ ಬೆಂದ ಭೂಮಿ. ಕಾದ ಭೂಮಿಗೆ ಬಿದ್ದ ಹನಿಯಿಂದ ಸದ್ದಿಲ್ಲದೆ ಪಸರಿಸಿದೆ ಪರಿಮಳದ ಗಮಲು. ಹಳೆಬೇರು ಹೊಸ ಚಿಗುರು, ಸೃಷ್ಟಿಯ ನೋಟಕ್ಕೆ ಸೋತಿದೆ ನಯನಗಳು. ಮೊಗ್ಗು ಹೂಕಾಯಿ ಹಣ್ಣು, ತಿಳಿಯಾಗಸದ ಜೊತೆ ತಂಪೆರೆದಿದೆ ಮಣ್ಣು. ವರ್ಷದ ಮೊದಲನೇ ಮಳೆ ಬಿದ್ದಾಗ ಭೂಮಿಗಾಗೋ ಖುಷಿನೇ ನನಗೂ ಆಗಿತ್ತು, ನನ್ನ ಹುಡುಗಿನ ಫಸ್ಟ್ ಟೈಮ್ ನೋಡಿದಾಗ. ಹಲೋ ಹಲೋ ಮಗ, ಎಲ್ಲೋ ಇದೆಯಾ? ರೂಮಲ್ಲಿದ್ದೀನಿ. ಸರಿ, ಟೀ ಅಂಗಡಿ ಹತ್ರ ಬರೋ. ಸರಿ, ಬಂದೆ, 2 ನಿಮಿಷ. ಬನ್ನಿ ಡೈರೆಕ್ಟ್ರೇ. ಹೆಂಗಿದೆಯೋ ಮಗ? ಚೆನ್ನಾಗಿದ್ದೀನೋ ಗುರು. 2 ಟೀ ಹಾಕು ಗುರು. ಕತೆ ಮಾಡಿದ್ದೀನಿ ಮಗ, ಪ್ರೊಡ್ಯೂಸರ್ಗೋಸ್ಕರ ಹುಡುಕ್ತಿದ್ದೀನಿ. ನೋಡ್ಬೇಕು ಏನಾಗುತ್ತೆ. ಆಗುತ್ತೆ ಬಿಡೋ ಎಲ್ಲ. ಹಲೋ, ಹೇಳಮ್ಮ. ಎಲ್ಲಿದ್ಯಾ? ಇಲ್ಲೇ ಫ್ರೆಂಡ್ಸ್ ಜೊತೆ ಇದ್ದೆ. ನಾನು ಆಫೀಸ್ ಹತ್ರ ಇರೋ ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದೀನಿ, ಬಂದ್ ಪಿಕ್ ಮಾಡ್ತೀಯಾ? 5 ನಿಮಿಷ ಅಲ್ಲೇ ಇರ್ತೀನಿ. ಮಕ್ಕ ಸೇರ್ಸ್ ಹೊಡಿತೀನಿ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಹುಷಾರಾಗ್ ಬಾ. ಸ್ಪೀಡ್ 60 ದಾಟ್ಬಾರ್ದು. ನಾನು ಇಲ್ಲೇ ಕಾಯ್ತಿರ್ತೀನಿ, ಬಂದ್ ಪಿಕ್ ಮಾಡು. ಮಹಾರಾಣಿಯ ಮಾತನ್ನು ಎಂದಾದರೂ ಮೀರುವುದುಂಟೆ? ಸರಿ, ಬರ್ತೀನಿ. ಸರಿ ಸರಿ, ಬಾ. ಸರಿ ಮಗ, ಬರ್ತೀನಿ. ಬಾಯ್, ಹುಷಾರೋ. ಸರಿ, ಬಾಯ್. ಬನ್ನಿ ಮೇಡಮ್. ಸ್ಮೋಕ್ ಮಾಡಿದ್ಯಾ? ಇಲ್ಲಪ್ಪ. ನನ್ ಮೇಲೆ ಆಣೆ ಮಾಡು. ಅದು ಒಂದೇ ಒಂದು. ನಮ್ ಹುಡುಗ ಈ ತರ ಬೇಜಾರ್ ಮಾಡ್ಕೊಂಡಿರೋದ್ ನೋಡಿದ್ರೆ ಮುದ್ ಮಾಡ್ಬೇಕು ಅನ್ಸುತ್ತೆ. ನಾವು ರೆಡಿ. ನಿನ್ ತಲೆ ಇದಕ್ಕೇನ್ ಕಮ್ಮಿ ಇಲ್ಲ. ನಡಿ. ಹೇ, ಎಲ್ಲಿವರೆಗೂ ಬಂತು ನಿನ್ ಕತೆ? ಇವತ್ತೊಬ್ರು ಪ್ರೊಡ್ಯೂಸರ್ಗೆ ಕತೆ ಹೇಳಿದ್ದೀನಿ. ಅವ್ರು ನಾಳೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡ್ಬೇಕು. ಡೋಂಟ್ ವರಿ, ಎಲ್ಲ ಒಳ್ಳೇದೇ ಆಗುತ್ತೆ. ಅದಲ್ಲ, ನೀನ್ ಆಮೇಲೆ ದೊಡ್ಡ ಡೈರೆಕ್ಟರ್ ಆದ್ಮೇಲೆ ನಾವು ನೆನ್ಪಿರ್ತೀವೋ ಇಲ್ಲೋ ಗೊತ್ತಿಲ್ಲ. ಈಗಲೇ ಒಂದು ಸೆಲ್ಫಿ ಕೊಡಿ ಸರ್. ಯಾಕೆ ಡೈರೆಕ್ಟರ್ ಸರ್, ಕೋಪ ಬಂತಾ? ಇಲ್ಲ ಮಿಸಸ್ ರಾಮ್, ಪಾನಿಪುರಿ ಅಂಗಡಿ ಬಂತು, ಇಳಿರಿ. ಅಣ್ಣ, ಒಂದು ಪಾನಿಪುರಿ. ಮಿಸ್ಸಸ್ ರಾಮ್, ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ? ತಗೊಳ್ಳಿ. ನಮ್ಮ ಹುಡುಗಿ IT ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ರು. ಅವಳು ಇಷ್ಟಪಡೋದು ಮಾತ್ರ ಈ ಥರ ಲೈಫ್ನ. ಎಷ್ಟಾಯ್ತು? 50 ರೂಪಾಯಿ. ತಗೊಳ್ಳಿ. ಹೇ ಇರು, ನಾ ಕೊಡ್ತೀನಿ. ಪರವಾಗಿಲ್ಲ, ಕೊಡ್ತೀನಿ. ತಗೊಳ್ಳಿ ತಗೊಳ್ಳಿ. ನಿನ್ನೊಂದು ಮಾತು ಕೇಳ? ಹಾ, ಕೇಳು. ನೀನು ಯಾವಾಗಲೂ ಒಳ್ಳೆಯವಳ ಅಥವಾ ಅವಾಗವಾಗ ಮಾತ್ರ ಒಳ್ಳೆಯವಳ? ಯಾಕೆ? ಅಂದರೆ ಪ್ರೀತಿ ತೋರಿಸ್ತೀಯಾ, ಕೋಪ ಮಾಡ್ಕೋತೀಯಾ, ಸಡನ್ನಾಗಿ ಬೈತೀಯಾ, ಜಗಳ ಮಾಡ್ತೀಯಾ? ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ನಾವು ಪ್ರೀತಿಸೋರ್ ಮೇಲೆ ಪ್ರೀತಿಗಿಂತ ಜಾಸ್ತಿ ಭಯ, ಎಲ್ಲವ್ರನ್ನ ಕಳ್ಕೊಂಡ್ಬಿಡ್ತೀವೋ ಅಂತ. ಅದು ಕೋಪದ ರೀತಿಲಿ ಆಚೆ ಬರುತ್ತೆ ಅಷ್ಟೇ. ಈ ಡೈಲಾಗ್ ಚೆನ್ನಾಗಿದೆ, ನನ್ನ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಳ್ಳಾ? ಬೇಡ ಬೇಡ ಅಂದ್ರೂ ನೀನು ಹಿಂದೆ ಸುತ್ತೀನಲ್ಲ, ಅದಕ್ಕೆ ಹೆಂಗೆ. ನಿಲ್ಸು, ಗಾಡಿ ನಿಲ್ಸು. ನೀನು ಯಾಕೆ, ಏನಾಯ್ತು? ನಿಲ್ಸು ಅಂದೆ ತಾನೆ. ಯಾಕೇನಾಯ್ತು ಜನೋ? ಹೋಗು, ಅಲ್ಲೋಗಿ ಐಸ್ ಕ್ರೀಮ್ ತಗೊಂಬಾ. ಐಸ್ ಕ್ರೀಮಾ? ಐಸ್ ಕ್ರೀಮ್ ಅಂತ ಹೇಳ್ಬೇಕು ತಾನೆ?
ನೀನು ಕೋಪ ಮಾಡ್ಕೊಂಡಿದ್ದು ನೋಡಿ ಒಂದು ಸೆಕೆಂಡ್ ಶಾಕೆ ಆಗೋಯ್ತು. ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಗುರು. ನಿಮ್ಮ ಮೂಡ್ ಯಾವಾಗ ಹೆಂಗಿರುತ್ತೋ ಆ ಭಗವಂತಂಗೆ ಗೊತ್ತು. ಅಪ್ಪ ಭಗವಂತ ಈ ಗಂಡು ಸಂಕುಲನ ನೀನೇ ಕಾಪಾಡಬೇಕು. ಸರಿ ತಗೊಂಬರ್ತೀನಿ. ಅಣ್ಣ ಒಂದು ಐಸ್ ಕ್ರೀಮ್ ಕೊಡಿ. ತಗೋ. ಖುಷಿನಾ? ನಂಗೊಂದು ಡೌಟು, ಇದ್ಯಾವ ಥರ ಫ್ಯಾಂಟಸಿ ರಾತ್ರಿ ಹೊತ್ತು ಐಸ್ ಕ್ರೀಮ್ ತಿನ್ನೋದು? ಅದು ಹಾಗೆ, ಕೆಲವೊಂದನ್ನ ನೀವು ಕೇಳಬಾರ್ದು, ನಾವು ಹೇಳಬಾರ್ದು. ಇಟ್ಸ್ ಅ ಸೀಕ್ರೆಟ್. ಡೈರೆಕ್ಟರ್ ಸರ್, ಸಡನ್ ಆಗಿ ದೇವ್ರು ನಿಮ್ಮ ಮುಂದೆ ಬಂದು ಪ್ರತ್ಯಕ್ಷ ಆದ್ರೆ ಏನ್ ಮಾಡ್ತೀರಾ? ಆಗೋ ಮಾತೇಳು. ಪರವಾಗಿಲ್ಲ ಹೇಳಿ. ನಮ್ಮ ಹುಡುಗಿ ಹೀಗೆ ನನ್ನ ಜೊತೆ ಯಾವಾಗಲೂ ಖುಷಿಯಾಗಿರ್ಲಿ ಅಂತ. ಓಹೋ. ಮತ್ತೆ ನೀನು? ನಿನ್ ಬರ್ಡೇ ದಿನ ಹೇಳ್ತೀನಿ, ಸರ್ಪ್ರೈಸ್. ನನ್ನ ಹತ್ರ ಇದೆ, ಇದೆಲ್ಲ ಯಾಕೆ? ನಿಂಗೆ ಖರ್ಚಿಗೆ ಬೇಕಾಗುತ್ತೆ, ಇಟ್ಕೋ. ನೋಡು, ನಾನು ನಿನ್ನ ಮನ್ಸಾರೆ ಇಷ್ಟಪಟ್ಟಿದ್ದೀನಿ. ನಮ್ಮಿಬ್ಬರ ಮಧ್ಯದಲ್ಲಿ ನಂದು ನಿಂದು ಅನ್ನೋದೇನಿಲ್ಲ. ನಾನು ನಿನ್ನ ಖುಷಿಲಿ ಮಾತ್ರ ಅಲ್ಲ, ನಿನ್ನ ಕಷ್ಟದಲ್ಲೂ ಜೊತೆಯಾಗಿರ್ತೀನಿ. ಬಾಯ್. ಒಳಗೆ ಕರಿಯಲ್ವಾ ಮೇಡಮ್? ಕರಿತೀನಿ. ಇವಾಗ ಬಂದರೆ ಮನೇಲಿ ಕ್ಯಾ ಹಾಕರ್ ಸುಗಿತಾರೆ. ಅದೇ ಮದುವೆ ಆದ್ಮೇಲೆ ಬಂದರೆ ಕಾಲು ತೊಳ್ದೊಳಗೆ ಕರ್ಕೋತಾರೆ. ಯಾವ್ದು ಬೇಕು? ಬೇಕಿದ್ರೆ ಬರ್ಬೋದು. ಬೇಡ ಬಿಡಿ, ಸುಮ್ಮನೆ ಯಾಕೆ. ಲವ್ ಯು. ಲವ್ ಯು ಟು. ಬಾಯ್. ನಿಮ್ಮ ಹತ್ರ ಎಲ್ಲ ಇದ್ದಾಗ ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ. ಆದರೆ ಏನು ಇಲ್ಲದೆ ಇದ್ದಾಗಲೂ ನಿಮ್ಮ ಜೊತೆ ಇರ್ತಾರಲ್ಲ, ಅವ್ರನ್ನ ಯಾವತ್ತೂ ಕಳ್ಕೊಬೇಡಿ. ಯಾಕಂದರೆ ಆ ಜೀವ ತನಗಿಂತ ನಿಮ್ಮನ್ನೇ ತುಂಬ ಪ್ರೀತಿಸಿರುತ್ತೆ ಮತ್ತು ನಂಬಿರುತ್ತೆ ಕೂಡ. ಆ ರಿಲೇಷನ್ಶಿಪ್ ಬೇಸ್ಡ್ ಆನ್ ಲವ್ ಆ್ಯಂಡ್ ಟ್ರಸ್ಟ್ ಕೆನ್ ನೆವರ್ ಬಿ ಬ್ರೋಕನ್.